ಭಕ್ತಿಯಿಂದಾಗಿ ದೇವರನ್ನು ಒಲಿಸಿಕೊಂಡಂತಹ ಭಕ್ತ ಕನಕದಾಸನ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಸಂಕಷ್ಟಹರ ಚತುರ್ಥಿಯ ಅಂಗವಾಗಿ ಬಂದಿರತಕ್ಕಂಥದ್ದು ಕೂಡ ಒಂದು ಪುಣ್ಯ ಸಮಯ ಮತ್ತು ಸಂಕಷ್ಟಹರ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಮಹಾಗಣಪತಿಯು ಎಲ್ಲರಿಗೂ ಕೂಡ ಒಳಿತನ್ನು ಕರುಣಿಸಿಕೊಡಲಿ. ಈ ಒಂದು ವಿಶೇಷವಾದಂತಹ ಸಮಯದ ಅಂಗವಾಗಿ ಜ್ಯೋತಿಷ್ಯದಲ್ಲಿ ಕೆಲವಷ್ಟು ವಿಚಾರಗಳು ಅಥವಾ ದೋಷ ಪರಿಹಾರ ಹೇಳ್ತಕ್ಕಂಥದ್ದು ನಿಮಗೆ ಆಗದೇ ಇದ್ದಂತಹ ಪಕ್ಷದಲ್ಲಿ ಇನ್ನೊಂದು ರೀತಿಯಾದಂತಹ ಹರಿದ್ರಾ ಪ್ರಶ್ನಾಪೂರ್ವಕವಾಗಿ ಅದನ್ನು ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ದೋಷಗಳು ಅತಿ ಹೆಚ್ಚಾಗಿ ಏನು ಮಾಡಿದರೂ ಕೂಡ ಸಾಧ್ಯವಾಗುವುದಿಲ್ಲವೋ ಅಂತಹ ವ್ಯಕ್ತಿಗಳ ಮನೆಯಲ್ಲಿ ಹರಿದ್ರಾ ಪ್ರಶ್ನಾ ಭಾಗ ಹೇಳ್ತಕ್ಕಂಥದನ್ನು ಮಾಡುವುದರ ಮೂಲಕವಾಗಿ ನಾವು ಆ ದೋಷಾದಿಗಳನ್ನು ಬೇಗ ಕಂಡುಕೊಂಡು ನಿವಾರಣೆಯನ್ನು ಮಾಡಿಕೊಂಡು ನಿರ್ವಿಘ್ನದಾಯಕನಾಗಿರ್ತಕ್ಕಂತಹ ಮಹಾಗಣಪತಿಯ ಒಂದು ಅನುಗ್ರಹದಿಂದಾಗಿ ಒಳಿತನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಹೇಳ್ತಕ್ಕಂಥದ್ದು ಉಂಟು. ಹರಿದ್ರಾಕ್ಕೂ ಮತ್ತು ಗಣಪತಿಗೂ ಅವಿನಾಭಾವ ಸಂಬಂಧ ಹೇಗೆ ಅಂತ ಕೇಳಿದರೆ, ಗಣಪತಿ ಹೇಳ್ತಕ್ಕಂಥನ ಉದ್ಭವ ಹೇಳ್ತಕ್ಕಂಥದ್ದು ಕೂಡ ಪಾರ್ವತಿ ದೇವಿಯು ಆಕೆಗೆ ಕೈಗೆ ಹಚ್ಚಿಕೊಂಡಿರ್ತಕ್ಕಂಥ ಅರಿಶಿಣದಿಂದನೇ ಉದ್ಭವವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವ ಸಮಸ್ಯೆಗಳೂ ಕೂಡ ಪರಿಹಾರವಾಗದೇ ಇದ್ದರೆ ತನ್ಮೂಲಕವಾಗಿ ಹರಿದ್ರಾ ಪ್ರಶ್ನೆಯಲ್ಲಿ ವಿಚಾರವನ್ನು ಮಾಡಿ ಪರಿಹಾರವನ್ನು ಕಂಡುಕೊಂಡು ನಾವು ಒಳಿತನ್ನು ಸಾಧಿಸಬಹುದು. ಅಂತಹ ಒಂದು ಉತ್ತಮವಾದಂತಹ ಶಕ್ತಿಯನ್ನು ಮಹಾಗಣಪತಿಯು ನೀಡ್ತಾನೆ ಮತ್ತು ಅದನ್ನು ಪಾರ್ವತಿ ದೇವಿಯು ಮನುಕುಲದ ಒಳಿತಿಗೋಸ್ಕರವಾಗಿ ಮಾಡಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಸುಲಭವಾದಂತಹ ವಿಧಾನದ ಮೂಲಕವಾಗಿ ಪರಿಹಾರವನ್ನು ನಾವು ಕಂಡುಕೊಂಡು ಒಳಿತನ್ನು ಕಾಣೋಣ.